ದಾವಣಗೆರೆ ವಿಶ್ವವಿದ್ಯಾನಿಲಯದಲ್ಲಿ ಯೋಗಿಕ್ ಸೈನ್ಸ್ ಅಧ್ಯಯನ ವಿಭಾಗವು 1 ವಾರಗಳ ಕಾಲ ಯೋಗ ಶಿಬಿರವನ್ನು ಆಚರಿಸ್ತಾ ಇದೆ. ನಮ್ಮ ದೇಶದ ಪ್ರಧಾನಮಂತ್ರಿಯಾಗಿರ್ತಕ್ಕಂಥ ಶ್ರೀ ಮೋದಿಜಿಯವರು ಯೋಗಕ್ಕೆ ಏನೊಂದು ಮಹತ್ವವನ್ನು ಕೊಟ್ಟರು. ಇವತ್ತು ಇಡೀ ಜಗತ್ತಿನಲ್ಲಿನ ಇವತ್ತು ನಮ್ಮ ಯೋಗ ಅಷ್ಟೊಂದು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಉಳಿದ ಯಾವುದೇ ಒಂದು ಕ್ರೀಡೆಗಳಿಗೂ ಕೂಡ ಹೋಲಿಸಿ ನೋಡಿದಾಗ ಇವತ್ತು ಜಗತ್ತಿನ ಮಟ್ಟದಲ್ಲಿ ಭಾರತದಲ್ಲಿ ಏನು ಯೋಗ ಶಿಬಿರಗಳು ಏನು ನಡೀತಾವಲ್ಲ, ಯೋಗ ತರಬೇತಿಗಳೇನು ನೀಡ್ತಾವಲ್ಲ, ಅವಕ್ಕೆಲ್ಲ ಮಹತ್ವವನ್ನು ತಂದು ಕೊಟ್ಟಿದೆ ಅಂತೇಳಿ ಹೇಳ್ಬೋದು. ಯಾವ ಒಂದು ಮೆಡಿಷನ್ನಿಂದನೂ ಕೂಡ ಕ್ಯೂರ್ ಆಗಲಾರ್ದಂಥ ಒಂದು ಡಿಸೀಸು ಇವತ್ತು ಯೋಗದಿಂದ ಕ್ಯೂರ್ ಆಗ್ತಾ ಇದೆ ಅಂಥೇಳಿ ಸಾಕಷ್ಟು ಯೋಗ ವಿಜ್ಞಾನಿಗಳು ಹೇಳಿದ್ದಾರೆ ಮತ್ತು ಅದು ನಿಜವಾಗಿಯೂ ಪ್ರೂವ್ ಕೂಡ ಆಗಿದೆ. ಸೊ ಹೀಗಾಗಿ ನಮ್ಮಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ಈ ಒಂದು ಯೋಗವನ್ನು ಕಲಿಬೇಕು, ಜೀವನದಲ್ಲಿ ಯೋಗವನ್ನು ಅಳವಡಿಸ್ಕೊಳ್ಬೇಕು. ಆವಾಗ ಮಾತ್ರ ನಾವು ಆರೋಗ್ಯದಿಂದ ಇರಲಿಕ್ಕೆ ಸಾಧ್ಯ ಆಗುತ್ತೆ ಅಂಥೇಳಿ ಈ ಒಂದು 2 ಮಾತು ಹೇಳೋಕ್ಕೆ ನನಗೆ ತುಂಬ ಸಂತೋಷ ಅನಿಸ್ತಾ ಇದೆ. ಇದೇ ಜೂನ್ 21, 2024ರಂದು ದಾವಣಗೆರೆ ವಿಶ್ವವಿದ್ಯಾನಿಲಯದ ಶಿವಗಂಗೋತ್ರಿ ಆವರಣದಲ್ಲಿ ವಿಶ್ವ ಯೋಗ ದಿನವನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ನಮ್ಮ ವಿಶ್ವವಿದ್ಯಾನಿಲಯದ ಎಲ್ಲ ಬೋಧಕೇತರ ಸಿಬ್ಬಂದಿಗಳು, ವಿದ್ಯಾರ್ಥಿಗಳು, ಸ್ಕಾಲರ್ಸು ಎಲ್ಲರೂ ಕೂಡ ಭಾಗವಹಿಸಿ ಈ ಒಂದು ಯೋಗ ದಿನವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ತಮ್ಮೆಲ್ಲರಲ್ಲೂ ಕೇಳ್ಕೊಳ್ತಾ ಇದ್ದೇನೆ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರಗಳು. 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಶುಭಾಶಯಗಳು. 21/6/2024ರಂದು ಬೆಳಗ್ಗೆ 7 ಗಂಟೆಯಿಂದ ಆರಂಭಗೊಂಡು ಈ ಒಂದು ಯೋಗ ಕಾರ್ಯಕ್ರಮಕ್ಕೆ ನಮ್ಮ ವಿಶ್ವವಿದ್ಯಾಲಯದ ಬೋಧಕೇತರ ಹಾಗೂ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ಮತ್ತು ದಿನಗೂಲಿ ನೌಕರರು, ರಿಸರ್ಚ್ ಸ್ಕಾಲರ್ಸು ಎಲ್ಲರೂ ಭಾಗವಹಿಸಿ ಈ ಒಂದು ಯೋಗ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮ ಮೂಲಕ ಕೋರುತ್ತಾ, ಈ ಒಂದು ಯೋಗ ಭಾಳ ಸಕ್ಸಸ್ ಆಗಿ ಹೊರಹೊಮ್ಮಿ ಬರಲಿ ಎಂದು ಹೇಳ್ತಾ, ಯೋಗ ದೇರ್ ಇಸ್ ನೋ ರೋಗ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶಿವವೀರ್ ಕುಮಾರ್, ಸಂಯೋಜನಾಧಿಕಾರಿ, ಯೋಗ ವಿಜ್ಞಾನ ಅಧ್ಯಯನ ವಿಭಾಗ, ದಾವಣಗೆರೆ ವಿಶ್ವವಿದ್ಯಾಲಯ. ಇದೇ 21 ಜೂನ್ 2024ರಂದು ವಿಶ್ವ ಯೋಗ ದಿನಾಚರಣೆಯ ಅಂಗವಾಗಿ ಜ್ಞಾನಸೌಧದಲ್ಲಿ ನಾವು ವಿಶ್ವ ಯೋಗ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ಆದ ಕಾರಣ ದಯವಿಟ್ಟು ಎಲ್ಲ ಬೋಧಕೇತರ ಹಾಗೂ ಸಂಶೋಧನಾ ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿಗಳು ಎಲ್ಲರೂ ಈ ಕಾರ್ಯಕ್ರಮದ